ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವರಶ್ರೀ ಮ್ಯೂಸಿಕ್ ಅಕಾಡೆಮಿಯ 9ನೇ ವಾರ್ಷಿಕೋತ್ಸವದ ಸಂಗೀತೋತ್ಸವ ಭಾಗ 2ಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ನನ್ನ ಹೆಸರು ಮಾನ್ಯತಾ. ನನ್ನ ಹೆಸರು ತನುಶ್ರೀ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವು ಭಾರತದಲ್ಲಿ ಅಭಿವೃದ್ಧಿಯಾದ 2 ಪ್ರಮುಖ ಶಾಸ್ತ್ರೀಯ ಸಂಗೀತ ಶೈಲಿಗಳಲ್ಲಿ ಒಂದಾಗಿದೆ. ಇನ್ನೊಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಇದು ಉತ್ತರ ಭಾರತದ ಸಾಂಸ್ಕೃತಿಕ ಸಂಪ್ರದಾಯಗಳ ಮೇಲೆ ಆಧಾರಿತವಾಗಿದೆ. ಕ್ರಿಸ್ತ ಶಕ 13-14ನೇ ಶತಮಾನಗಳಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವು ಅಭಿವೃದ್ಧಿಯ ಹಾದಿ ಹಿಡಿದಿದೆ. ಹಿಂದೂಸ್ತಾನಿ ಸಂಗೀತದಲ್ಲಿ ರಾಗ ಮತ್ತು ತಾಳಗಳ ಮಹತ್ವವಿದೆ. ಇದು ಧ್ರುಪದ್, ಖಯಾಲ್, ಠುಮ್ರಿ, ಟಪ್ಪ ಮುಂತಾದ ವಿಭಿನ್ನ ಶೈಲಿಗಳನ್ನು ಒಳಗೊಂಡಿದ್ದು ಗಾಯನ ಮತ್ತು ವಾದ್ಯ ಸಂಗೀತ ಎರಡಕ್ಕೂ ಸಮಾನ ಪ್ರಾಮುಖ್ಯತೆ ಇದೆ. ತಬಲಾ, ಸಿತಾರ್, ಶೆಹನಾಯಿ ಮತ್ತು ತಾನ್ಪುರ ಈ ಶೈಲಿಯ ಪ್ರಮುಖ ವಾದ್ಯಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವು ಹಲವಾರು ರಾಗಗಳ ಮೂಲಕ ತನ್ನ ವೈಭವವನ್ನು ಪ್ರದರ್ಶಿಸುತ್ತದೆ. ಅದರಲ್ಲಿ ರಾಗ್ ದೇಶ್ ಕೂಡ ಒಂದಾಗಿದೆ. ರಾಗ್ ದೇಶ್ ಮಳೆಯ ಋತುವಿನ ಸೌಂದರ್ಯವನ್ನು ಚಿತ್ರಿಸುವುದಲ್ಲದೆ ನಮ್ಮ ಮನಸ್ಸಿನ ಶಾಂತತೆಯನ್ನು ತಲುಪಿಸಿ ದೇಶಭಕ್ತಿಯ ಭಾವನೆಯನ್ನು ಮೂಡಿಸುತ್ತದೆ. ಈ ರಾಗವು ತನ್ನ ಮನಮೋಹಕ ಸ್ವರ ಸಂಯೋಜನೆಯ ಮೂಲಕ ಹೃದಯವನ್ನು ಸ್ಪರ್ಶಿಸಿ ಆಳವಾದ ಅನುಭವವನ್ನು ಉಂಟುಮಾಡುತ್ತದೆ. ಇದೇ ರಾಗದಲ್ಲಿ ಛೋಟಾಕ್ಯಾಲ್ ಹಾಡಲು ಬರುತ್ತಿದ್ದಾರೆ ಕುಮಾರಿ ಭೂಮಿಕಾ ಭಟ್, ಕುಮಾರಿ ಸ್ವಸ್ತಿ ಹಾಗೂ ಕುಮಾರಿ ಸಾಧ್ವಿ. ಹಾರ್ಮೋನಿಯಂನಲ್ಲಿ ಕುಮಾರಿ ಸಾನ್ವಿ ಕುಲಕರ್ಣಿ ಹಾಗೂ ತಬಲಾದಲ್ಲಿ ಕುಮಾರ್ ಧ್ರುವ ಕುಲಕರ್ಣಿ.